ಮಡಿಕೇರಿ ಕರಡಂಗೇರಿ ಕ್ಷೇತ್ರದ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಹಾಗೂ ರಥೋತ್ಸವ ಮೇ 5ರಂದು ಶ್ರದ್ಧಾಭಕ್ತಿಯಿಂದ ನಡೆಯಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀ ರಾಜರಾಜೇಶ್ವರಿ ದೇವಾಲಯದ ಧರ್ಮದರ್ಶಿ ಗೋವಿಂದ ಸ್ವಾಮಿ ಅವರು, ದೇವಾಲಯಕ್ಕೆ ಸುಮಾರು 80 ವರ್ಷಗಳ ಇತಿಹಾಸವಿದೆ. ವಾರ್ಷಿಕೋತ್ಸವ ಹಾಗೂ ರಥೋತ್ಸವದಲ್ಲಿ ರಾಜ್ಯ ಮತ್ತು ಹೊರ ರಾಜ್ಯದ ಸಾವಿರಾರು ಭಕ್ತರು ಪಾಲ್ಗೊಳ್ಳಲಿದ್ದಾರೆಂದರು. ಭಕ್ತರ ದಾನಿಗಳ ವಿವಿಧ ಸಂಘ ಸಂಸ್ಥೆಗಳ ಸ್ವಯಂ ಸೇವಕರ ಸಹಕಾರದಿಂದ ಪ್ರತಿ ವರ್ಷ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ದೇವಾಲಯದಲ್ಲಿ ಪ್ರತಿದಿನ ಭಕ್ತರಿಗಾಗಿ ಅನ್ನದಾನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವಾರ್ಷಿಕೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳುವುದರೊಂದಿಗೆ ತನು ಮನ ಧನದ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಎಲ್ಲ ಭಕ್ತಾದಿಗಳಿಗೆ ಇದೆಲ್ಲ ಸುದ್ದಿ ಮುಟ್ಟಲಿ, ಎಲ್ಲರೂ ಕೇಳಿ ತಿಳ್ಕೊಳ್ಳಿ, ತಿಳಿಯಲಿ, ಹಾಗೆ ಮತ್ತು ತಾಯಿಯ ದರ್ಶನಕ್ಕೆ ಬರಲಿ ಅಂತ ಹೇಳ್ತಾ ಇದು ತಾಯಿಯ ಜಾತ್ರೆ ಮೇ ತಿಂಗಳು ಅಂದರೆ ಮೊದಲನೇ ಮಂಗಳವಾರ, ಪ್ರತಿ ವರ್ಷ ಮಂಗಳವಾರ ಯಾವ ದಿವಸ ಬರುತ್ತೆ, 1ರಿಂದ 5ನೇ ತಾರೀಕು 7ನೇ ತಾರೀಕು ಬರುತ್ತೆ. ಹಾಗೆ ಈ ವರ್ಷ 5ನೇ ತಾರೀಕಿಗೆ ಮಂಗಳವಾರ ಬಂದಿದೆ. ಹಾಗೆ ನಾವು ಈ ತಾಯಿಯ ದೇವಸ್ಥಾನದಲ್ಲಿ ನಾವು ಎಷ್ಟೊಂದು ಅರ್ಚನೆ ಮಾಡ್ತೀವಿ. ಏಪ್ರಿಲಲ್ಲಿ ಪ್ರತಿ ವರ್ಷ ಮಾಡ್ಕೊಂಡು ಈ ವರ್ಷದ ಸ್ವಲ್ಪ ಬದಲಾವಣೆ ಆಗಿದೆ. ಏನಂದರೆ ನಾವು ಇದು ನಮ್ಮ ಬೇರೆ ಒಂದು ಎಷ್ಟೊಂದು ಸ್ವಾಮಿ ಗುಡಿಯಲ್ಲೇ ನಾವು ದೇವಸ್ಥಾನದಲ್ಲೇ ಮಾಡಿದ್ದೀವಿ, ದೇವಸ್ಥಾನದ ಪಕ್ಕದಲ್ಲಿ. ಆದ್ದರಿಂದ ನಾವೆಲ್ಲ ಕಮಿಟಿಗಳು ಸೇರಿಕೊಂಡು ನಾವು ದೇವಿಯ ಅಪ್ಪಣೆಯಂತೆ ಇದನ್ನು ಬೇರೆ ದಿವಸ ಮಾಡುವ ಅಂತೇಳಿ 5 ವರ್ಷದಿಂದ ವೈಕುಂಠ ಏಕಾದಶಿ ಅಂದರೆ ತಾರೀಕು ಡಿಸೆಂಬರ್ 20ಕ್ಕೆ ಆ ದಿವಸಕ್ಕೆ ಮಾಡುವ ಅಂತ ಹೇಳ್ಕೊಂಡು ನಾವು ತೀರ್ಮಾನ ತಗೊಂಡಿದ್ದೆ. ಆ ದಿವಸ ನಾವು ಎಕ್ರಮ ಅನುಸರಣೆ ಮಾಡ್ತೇವೆ. ಹಾಗೆ ಈ ತಾಯಿಯ ಪ್ರತಿ ದಿವಸ ತಾಯಿ ಒಂದು ಕ್ಷೇತ್ರಕ್ಕೆ ಎಲ್ಲ ಕಡೆಯಿಂದ ಬರುವಂಥ ನಿಮಗೆಲ್ಲ ತಿಳಿದಂಥ ವಿಷಯ ಪ್ರತಿ ವರ್ಷ ನಾವು ಹೇಳ್ತಾ ಇದ್ದೇವೆ, ನಿಮಗೆಲ್ಲ ಗೊತ್ತಿದೆ. ಮತ್ತು ಆ ತಾಯಿ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳು ಪ್ರತಿಯೊಂದು ಕಡೆಯಿಂದ ಬರ್ತಾರೆ. ಇವತ್ತು ಹೆಚ್ಚಿನ ಮಟ್ಟಿಗೆ ಹೊರಗಡೆಯಿಂದ ಬರ್ತಾರೆ, ಕೊನೆಯಿಂದ ಬರ್ತಾರೆ, ಎಲ್ಲ ಮನೆ ದೇವರ ತಾಯಿ ಆಗಿದ್ದಾರೆ. ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ಪ್ರತಿ ವಾರದಲ್ಲಿ ದೇವಿ ಮೈದುಂಬಿ ಬಂದು 4 ದಿವಸ ಕೊಡ್ತಾರೆ ಮತ್ತು ಅಮಾವಾಸ್ಯೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಹಲವಾರು ಭಕ್ತಾದಿಗಳು ಬಂದು ಬರ್ತಾರೆ. ಆ ಸಮಯದಲ್ಲಿ ಪ್ರತಿ ದಿವಸ ಅನ್ನದಾನ ಸಂದರ್ಭ ನಡೀತಾ ಇರ್ತದೆ. ಮತ್ತು ವಿಶೇಷ ಪೂಜೆ ದಿವಸನೂ ಕೂಡ ಅನ್ನದಾನ ನಡೀತದೆ. ಹಾಗೆ ಭಕ್ತಾದಿಗಳು ಕೂಡ ಪ್ರಸಾದ ಪ್ರತಿ ದಿವಸನೂ ಪ್ರಸಾದ ವಿತರಣೆ ಆಗ್ತದೆ. ತಾಯಿಯ ನೈವೇದ್ಯವನ್ನು ನಾವು ಮಾಡಿ ಜನಗಳಿಗೆ ಹಂಚುತ್ತೇವೆ. ಈ ವರ್ಷವೂ ಕೂಡ ತಾಯಿಯ ಒಂದು ಜಾತ್ರೆಯನ್ನು ಹೆಚ್ಚಿನ ಮಟ್ಟಿಗೆ ಜನಸಂಖ್ಯೆಯನ್ನು ಸೇರಿ ತಾಯಿಯ ಒಂದು ದರ್ಶನ ಪಡೆದು ತಾಯಿಯ ಪ್ರಸಾದವನ್ನು ಸ್ವೀಕರಿಸಿ ಬರಬೇಕಂತ ನಾವು ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ತೇವೆ. ಧನ ಸಹಾಯ ಮತ್ತು ವಸ್ತು ರೂಪದಲ್ಲಿ ಹೂವು ಆಗ್ಬೋದು, ಅಕ್ಕಿ ಆಗ್ಬೋದು, ಎಣ್ಣೆ ಆಗ್ಬೋದು, ತುಪ್ಪ ಆಗ್ಬೋದು, ಮತ್ತು ಅಲ್ಲಿ ಏನು ನಮಗೆ ಸಾಮರ್ಥ್ಯ ಬೇಕು ಅವರ ಎಷ್ಟು ಸತ್ತ ಭಕ್ತಿ ಎಷ್ಟು ಬರುತ್ತೆ ಅಷ್ಟು ನಮಗೆ ಸಹಾಯ ಮಾಡ್ತಾರೆ. ಅದರಿಂದ ನಾವು ಇಟ್ಕೊಳ್ತೀವಿ. ಈಗ ಪಾಠಗಳಲ್ಲಿ ಹೂವು ಅಲಂಕಾರ, ತರಕಾರಿ ಎಲ್ಲ ಕಳಿಸ್ಕೊಡ್ತಾರೆ, ಹೂವು ಅಲಂಕಾರ ಮಾಡ್ತಾರೆ. ಹಾಗೆ ನಮ್ಮ ಊರು ಸುತ್ತಮುತ್ತ ಎಲ್ಲ ಸಂಘದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಅವರವರ ಸೇವೆ ತಾಯಿ ಏನು ಜಾತ್ರೆ ಕಾರ್ಯಕ್ರಮದಲ್ಲಿ ಸೇವೆ ಮಾಡಬೇಕು ಅವ್ರ ಇಚ್ಛೆ ಪ್ರಕಾರ ಎಲ್ಲರೂ ಎಲ್ಲ ಭಕ್ತರ ಜೊತೆಗೆ ಸಂಘದವರು ಕೂಡ ಸೇರಿಕೊಂಡು ತಾಯಿಯ ಒಂದು ಜಾತ್ರೆಯನ್ನು ಬಹಳ ಸಂತೋಷದಿಂದ ಕೊಟ್ಟು ಬಂದಿದ್ದಾರೆ. ಈ ಸರಿ ಕೂಡ ಅದೇ ಥರ ಮಾಡ್ತಾರೆ ಅಂತ ನಮ್ಮ ಅನಿಸಿಕೆ. ದೇವಾಲಯ ಸಮಿತಿಯ ಸದಸ್ಯ ಕಿರಣ್ ಕುಮಾರ್ ಅವರು ಮಾತನಾಡಿ ವಾರ್ಷಿಕೋತ್ಸವ ಹಾಗೂ ರಥೋತ್ಸವದ ಮಾಹಿತಿಯನ್ನು ನೀಡಿದರು. ಮೇ 5ರಂದು ಬೆಳಗ್ಗೆ 6 ಗಂಟೆಗೆ ಧ್ವಜಾರೋಹಣ, 6:30ಕ್ಕೆ ಗಣಪತಿ ಹೋಮ, 7:30ಕ್ಕೆ ದೇವಿಗೆ ಅಭಿಷೇಕ, ಹೂವಿನ ಅಲಂಕಾರ, ಬಳಿಕ ತೀರ್ಥ ಸ್ನಾನ, 9:20ಕ್ಕೆ ಕಳಸ ಪೂಜೆ, ನೈವೇದ್ಯ, ಪ್ರಸಾದ ಹಾಗೂ ಮಹಾ ಮಂಗಳಾರತಿಯಾಗಲಿದೆ. 11:45ಕ್ಕೆ ಶುಭ ಕಾಲದಂದು ದೇವಿಯ ರಥೋತ್ಸವ ದೇವಸ್ಥಾನದ ಆವರಣದ ಸುತ್ತಲೂ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಯಿಂದ ಅನ್ನ ಸಂತರ್ಪಣೆಯಾಗಲಿದ್ದು 12:30ಕ್ಕೆ ತಾಯಿಯ ದರ್ಶನವಿದೆ ಎಂದರು. ಸಂಜೆ 6 ಗಂಟೆಗೆ ದೇವಸ್ಥಾನದ ಆವರಣದಲ್ಲಿ ಭಕ್ತಿ ಪ್ರಧಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ದೀಪಾಲಂಕಾರ ನಡೆಯಲಿದೆ ಎಂದರು. ಕಾರ್ಯಕ್ರಮದ ಪಟ್ಟಿ ಈ ಥರ ಇರುತ್ತೆ. ದಿನಾಂಕ 5/5/2026 ಮಂಗಳವಾರದಂದು ದೇವಾಲಯದಲ್ಲಿ ಬೆಳಿಗ್ಗೆ ದೇವಿಯ ಪೂಜೆ ಕಾರ್ಯಕ್ರಮಗಳು ಬೆಳಿಗ್ಗೆ 6 ಗಂಟೆಗೆ ದೇವಸ್ಥಾನದ ಧ್ವಜಾರೋಹಣ ಕಾರ್ಯಕ್ರಮ ಶುರುವಾಗುತ್ತೆ. ಅಲ್ಲಿಂದ ಬೆಳಿಗ್ಗೆ 6:30ಕ್ಕೆ ಗಣಪತಿ ಹೋಮ, 7:15ಕ್ಕೆ ದೇವಿ ಅಭಿಷೇಕ, ಹೂವಿನ ಅಲಂಕಾರ ಹಾಗೂ ತೀರ್ಥ ಸ್ನಾನ, 9:20ಕ್ಕೆ ಕಳಸ ಪೂಜೆ, ನೈವೇದ್ಯ, ಪ್ರಸಾದ ಹಾಗೂ ಮಹಾಮಂಗಳಾರತಿ ಹಾಗೂ 11:45ಕ್ಕೆ ಶುಭ ಕಾಲದಿಂದ ದೇವಿಯ ರಥೋತ್ಸವ ದೇವಾಲಯದ ಆವರಣದ ಸುತ್ತಲೂ ನಡೆಯಲಿದ್ದು ಸರ್ವ ಭಕ್ತಾದಿಗಳು ದೇವಿಯ ರಥವನ್ನು
ಒಂದು ಎಡೆಯಲು ಸಹಕರಿಸಬೇಕಾಗಿ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ತುಲಾಭಾರ, ತಲೆಮುಡಿ ತೆಗೆಯುವ ತೀರ್ಥಸ್ಥಾನ, ಹುಳು ಸೇವೆ, ಕುಂಕುಮಾರ್ಚನೆ ಹಾಗೂ ಮಂಗಳಾರತಿ ನಡೆಯಲಿದ್ದು 11:11ವರೆಗೆ ಗಾನ ಕಲಾ ಕೇಂದ್ರ ಪುತ್ತೂರು ಅವರಿಂದ ಭಜನಾ ಕಾರ್ಯಕ್ರಮ ನಡೆಯಲಿರುತ್ತದೆ. ಅದೇ ರೀತಿ ಮಧ್ಯಾಹ್ನ 12ವರೆಗೆ ತಾಯಿ ದರ್ಶನ, 12 ಗಂಟೆಗೆ ಅನ್ನದಾನ, ಸಂಜೆ 6 ಗಂಟೆಗೆ ದೇವಾಲಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ದೀಪಾಲಂಕಾರ, 9 ಗಂಟೆಗೆ ಅನ್ನದಾನ ಸೇವೆ, ದೇವ ದರ್ಶನ ನಡೆಯುತ್ತಿರುತ್ತದೆ. ಕರ್ಣಗಿರಿಯಲ್ಲಿ ನೆಲೆಸಿರುವ ಮಾತೆ ಶ್ರೀ ರಾಜರಾಜೇಶ್ವರಿ ತನ್ನ ದೇವಿ ಶಕ್ತಿಯಿಂದ ಅಪಾರ ಭಕ್ತ ಸಮೂಹವನ್ನೇ ಹೊಂದಿದೆ. ಕೊಡಗಿನಲ್ಲಿ, ರಾಜ್ಯದಲ್ಲಿ ಹಾಗೂ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸುವ ಭಕ್ತರು ಬಂದು ತಾಯಿಯ ಆಶೀರ್ವಾದ ಪಡೆದು ಪುನೀತರಾಗ್ತಾ ಇದ್ದಾರೆ. ಮೇ ತಿಂಗಳ ಮೊದಲ ಮಂಗಳವಾರದಂದು ತಾಯಿಯ ಜಾತ್ರೆ ನಡೆಯಲಿದೆ. ಬಹುಶಃ ಕೊಡಗಿನಲ್ಲಿ ಏಪ್ರಿಲ್ ಹಾಗೂ ಮೇ ತಿಂಗಳು ಹಬ್ಬಗಳ ಪರ್ವ ಅಂತ ಹೇಳಿದ್ರೆ ಹಬ್ಬಗಳದ್ದು ಎಲ್ಲಲ್ಲಿ ವಿವಿಧ ದೇವಸ್ಥಾನಗಳಲ್ಲಿ ವಾರ್ಷಿಕೋತ್ಸವದಿಂದ ಹಿಡಿದು ಹಬ್ಬ ಹರಿದಿನಗಳು ನಡೀತದೆ. ಮಳೆಗಾಲಕ್ಕಿಂತ ಮುಂಚೆ ನಡೆಯುವ ಈ ಮೇ ತಿಂಗಳ ಪ್ರಥಮ ಮಂಗಳವಾರದಂದು ತಾಯಿಯ ಜಾತ್ರೆ ಈಗಾಗಲೇ ಧರ್ಮದರ್ಶಿಗಳು ಹೇಳದಂಗೆ ಅದ್ದೂರಿಯಾಗಿ ನಡೆಯುತ್ತದೆ. ಇದು ಕಳೆದ 75 ವರ್ಷದಲ್ಲಿ ತಾಯಿ ನೆಲೆಸಿರುವ ಈ ಕರ್ಣಗಿರಿ ಕ್ಷೇತ್ರದ ಮಹಾತ್ಮೆ. ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸುವ ಈ ಕಾರ್ಯಕ್ರಮಕ್ಕೆ ಮಾನ್ಯ ಎಲ್ಲ ಭಕ್ತರು, ನಗರದ ಸಾರ್ವಜನಿಕರು ಎಲ್ಲರೂ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ತಾ ಇದ್ದೇನೆ. ಬಹುಶಃ ಅತಿಯಾದ ಬೇಸಿಗೆಯ ಶೆಕೆಯಿಂದ ಬಳಲುತ್ತಿರುವ ಈ ಸಮಯದಲ್ಲಿ ತಾಯಿಯ ಜಾತ್ರೆ ಒಳಗೆ 2 ಉತ್ತಮವಾದ ಮಳೆ ಕುಡಿಯುವ ನೀರಿನ ಅಭಾವವಾಗಿ ಆಗಿರುವ ಪ್ರಾಣಿ ಪಕ್ಷಿಗಳಿಗೆ ಆಗಿರುವ ನೀರಿನ ಅಭಾವವು ಪರಿಹಾರವಾಗಿ ನಾಡಿನ ಜನರು ಸುಭಿಕ್ಷದಲ್ಲಿ ಇರುವುದರಿಂದ ಈ ಮೂಲಕ ತಾಯಿಯನ್ನು ಬೇಡ್ಕೊಳ್ತಾ ಗೋಷ್ಠಿಯಲ್ಲಿ ಚುಂಬಿ ದೇವಯ್ಯ, ಹರೀಶ್ ಪಾಲ್ಗೊಂಡಿದ್ದರು.